ಇವಾಗ ಡೆಲ್ಲಿನಲ್ಲಿ ವೋಟ್ ಚೋರಿ ಅಭಿಯಾನ ನಡೀತಾ ಇದೆ. ರಾಜ್ಯದಿಂದ ಕೆಲವರನ್ನ ಆ ಪ್ರತಿಭಟನೆಯಲ್ಲಿ ಭಾಗವಹಿಸೋಕೆ ಕಳಿಸ್ತಾ ಇದ್ದಾರೆ. ನಿಮಗೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಏನೋ ಜವಾಬ್ದಾರಿ ಕೊಟ್ಟಿದ್ದಾರೆ? ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ದಾರೆ. ನಾನು ನನ್ನ ಕ್ಷೇತ್ರದಿಂದ ಸರಿಸುಮಾರು 1000 ಜನನ ಅಂದರೆ ನಮ್ಮ ಕಾರ್ಯಕರ್ತರನ್ನ ಒಂದು 250ರಿಂದ 300 ಮಂದಿನ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ. ಮಿಕ್ಕಿದವ್ರನ್ನ ಆಲ್ರೆಡಿ ಈಗ ನಿನ್ನೆ ಮತ್ತು ಇವತ್ತು ಒಂದಷ್ಟು ತಂಡಗಳು ಹೊರಟಿದೆ. ಟ್ರೈನಲ್ಲಿ 3 ದಿನ ಟ್ರಾವೆಲ್ ಮಾಡಬೇಕಾಗಿರೋದ್ರಿಂದ ನನ್ನ ಕ್ಷೇತ್ರದಿಂದ ಸರಿಸುಮಾರು ಎಲ್ಲ ಬೂತ್ ಅಧ್ಯಕ್ಷರು, ನಮ್ಮ ಹಿರಿಯ ನಾಯಕರು, ಎಲ್ಲ ಸಮುದಾಯದ ಮುಖಂಡರು ಸೇರಿ 1000 ಜನ ಭಾಗವಹಿಸ್ತಾ ಇದ್ದೀವಿ. ರಾಹುಲ್ ಗಾಂಧಿ ಅವರು ಕೊಟ್ಟಿರೋ ಕರೆಗೆ ನಾವೆಲ್ಲರೂ ಕೈ ಜೋಡಿಸ್ತಾ ಇದ್ದೀವಿ ಸರ್. ಇದು ಬೆಂಗಳೂರು ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಹೋಗ್ತಾ ಇದ್ದಾರೆ. ಈಗ ವೈಯಕ್ತಿಕವಾಗಿ ನಾನು ರಾಹುಲ್ ಗಾಂಧಿ ಅವರ ಅಭಿಮಾನಿ. ರಾಹುಲ್ ಗಾಂಧಿ ಅವರು ಕೊಟ್ಟಿರೋ ಕರೆನ ನಾನು ಪಾಸಿಟಿವ್ ಆಗಿ ಸ್ವೀಕರಿಸಿ ಅವರು ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮ ಮತ್ತಷ್ಟು ಯಶಸ್ವಿ ಆಗಬೇಕು ಅಂತ ನಾನು ಒಂದಷ್ಟು ದುಡ್ಡು ಖರ್ಚು ಮಾಡಿಕೊಂಡು ಫ್ಲೈಟಲ್ಲಿ ಟ್ರೈನಲ್ಲಿ ಸರಿಸುಮಾರು 1000 ಜನನ ಕರ್ಕೊಂಡು ಹೋಗ್ತಿದ್ದೀನಿ. ಅದು ನನಗೆ ರಾಹುಲ್ ಗಾಂಧಿ ಅವರ ಮೇಲೆ ನನಗಿರೋ ಪ್ರೀತಿ ಸರ್. ಥ್ಯಾಂಕ್ ಯು ಸರ್. ಇವಾಗ ಡೆಲ್ಲಿನಲ್ಲಿ ವೋಟ್ ಚೋರಿ ಅಭಿಯಾನ ನಡೀತಾ ಇದೆ. ರಾಜ್ಯದಿಂದ ಕೆಲವರನ್ನ ಆ ಪ್ರತಿಭಟನೆಯಲ್ಲಿ ಭಾಗವಹಿಸೋಕೆ ಕಳಿಸ್ತಾ ಇದ್ದಾರೆ. ನಿಮಗೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಏನೋ ಜವಾಬ್ದಾರಿ ಕೊಟ್ಟಿದ್ದಾರೆ? ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ದಾರೆ. ನಾನು ನನ್ನ ಕ್ಷೇತ್ರದಿಂದ ಸರಿಸುಮಾರು 1000 ಜನನ ಅಂದರೆ ನಮ್ಮ ಕಾರ್ಯಕರ್ತರನ್ನ ಒಂದು 250ರಿಂದ 300 ಮಂದಿನ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ. ಮಿಕ್ಕಿದವ್ರನ್ನ ಆಲ್ರೆಡಿ ಈಗ ನಿನ್ನೆ ಮತ್ತು ಇವತ್ತು ಒಂದಷ್ಟು ತಂಡಗಳು ಹೊರಟಿದೆ. ಟ್ರೈನಲ್ಲಿ 3 ದಿನ ಟ್ರಾವೆಲ್ ಮಾಡಬೇಕಾಗಿರೋದ್ರಿಂದ ನನ್ನ ಕ್ಷೇತ್ರದಿಂದ ಸರಿಸುಮಾರು ಎಲ್ಲ ಬೂತ್ ಅಧ್ಯಕ್ಷರು, ನಮ್ಮ ಹಿರಿಯ ನಾಯಕರು, ಎಲ್ಲ ಸಮುದಾಯದ ಮುಖಂಡರು ಸೇರಿ 1000 ಜನ ಭಾಗವಹಿಸ್ತಾ ಇದ್ದೀವಿ. ರಾಹುಲ್ ಗಾಂಧಿ ಅವರು ಕೊಟ್ಟಿರೋ ಕರೆಗೆ ನಾವೆಲ್ಲರೂ ಕೈ ಜೋಡಿಸ್ತಾ ಇದ್ದೀವಿ ಸರ್. ಇದು ಬೆಂಗಳೂರು ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಹೋಗ್ತಾ ಇದ್ದಾರೆ. ಈಗ ವೈಯಕ್ತಿಕವಾಗಿ ನಾನು ರಾಹುಲ್ ಗಾಂಧಿ ಅವರ ಅಭಿಮಾನಿ. ರಾಹುಲ್ ಗಾಂಧಿ ಅವರು ಕೊಟ್ಟಿರೋ ಕರೆನ ನಾನು ಪಾಸಿಟಿವ್ ಆಗಿ ಸ್ವೀಕರಿಸಿ ಅವರು ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮ ಮತ್ತಷ್ಟು ಯಶಸ್ವಿ ಆಗಬೇಕು ಅಂತ ನಾನು ಒಂದಷ್ಟು ದುಡ್ಡು ಖರ್ಚು ಮಾಡಿಕೊಂಡು ಫ್ಲೈಟಲ್ಲಿ ಟ್ರೈನಲ್ಲಿ ಸರಿಸುಮಾರು 1000 ಜನನ ಕರ್ಕೊಂಡು ಹೋಗ್ತಿದ್ದೀನಿ. ಅದು ನನಗೆ ರಾಹುಲ್ ಗಾಂಧಿ ಅವರ ಮೇಲೆ ನನಗಿರೋ ಪ್ರೀತಿ ಸರ್. ಥ್ಯಾಂಕ್ ಯು ಸರ್. ಇವಾಗ ಡೆಲ್ಲಿನಲ್ಲಿ ವೋಟ್ ಚೋರಿ ಅಭಿಯಾನ ನಡೀತಾ ಇದೆ. ರಾಜ್ಯದಿಂದ ಕೆಲವರನ್ನ ಆ ಪ್ರತಿಭಟನೆಯಲ್ಲಿ ಭಾಗವಹಿಸೋಕೆ ಕಳಿಸ್ತಾ ಇದ್ದಾರೆ. ನಿಮಗೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಏನೋ ಜವಾಬ್ದಾರಿ ಕೊಟ್ಟಿದ್ದಾರೆ? ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ದಾರೆ. ನಾನು ನನ್ನ ಕ್ಷೇತ್ರದಿಂದ ಸರಿಸುಮಾರು 1000 ಜನನ ಅಂದರೆ ನಮ್ಮ ಕಾರ್ಯಕರ್ತರನ್ನ ಒಂದು 250ರಿಂದ 300 ಮಂದಿನ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ. ಮಿಕ್ಕಿದವ್ರನ್ನ ಆಲ್ರೆಡಿ ಈಗ ನಿನ್ನೆ ಮತ್ತು ಇವತ್ತು ಒಂದಷ್ಟು ತಂಡಗಳು ಹೊರಟಿದೆ. ಟ್ರೈನಲ್ಲಿ 3 ದಿನ ಟ್ರಾವೆಲ್ ಮಾಡಬೇಕಾಗಿರೋದ್ರಿಂದ ನನ್ನ ಕ್ಷೇತ್ರದಿಂದ ಸರಿಸುಮಾರು ಎಲ್ಲ ಬೂತ್ ಅಧ್ಯಕ್ಷರು, ನಮ್ಮ ಹಿರಿಯ ನಾಯಕರು, ಎಲ್ಲ ಸಮುದಾಯದ ಮುಖಂಡರು ಸೇರಿ 1000 ಜನ ಭಾಗವಹಿಸ್ತಾ ಇದ್ದೀವಿ. ರಾಹುಲ್ ಗಾಂಧಿ ಅವರು ಕೊಟ್ಟಿರೋ ಕರೆಗೆ ನಾವೆಲ್ಲರೂ ಕೈ ಜೋಡಿಸ್ತಾ ಇದ್ದೀವಿ ಸರ್. ಇದು ಬೆಂಗಳೂರು ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಹೋಗ್ತಾ ಇದ್ದಾರೆ. ಈಗ ವೈಯಕ್ತಿಕವಾಗಿ ನಾನು ರಾಹುಲ್ ಗಾಂಧಿ ಅವರ ಅಭಿಮಾನಿ. ರಾಹುಲ್ ಗಾಂಧಿ ಅವರು ಕೊಟ್ಟಿರೋ ಕರೆನ ನಾನು ಪಾಸಿಟಿವ್ ಆಗಿ ಸ್ವೀಕರಿಸಿ ಅವರು ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮ ಮತ್ತಷ್ಟು ಯಶಸ್ವಿ ಆಗಬೇಕು ಅಂತ ನಾನು ಒಂದಷ್ಟು ದುಡ್ಡು ಖರ್ಚು ಮಾಡಿಕೊಂಡು ಫ್ಲೈಟಲ್ಲಿ ಟ್ರೈನಲ್ಲಿ ಸರಿಸುಮಾರು 1000 ಜನನ ಕರ್ಕೊಂಡು ಹೋಗ್ತಿದ್ದೀನಿ. ಅದು ನನಗೆ ರಾಹುಲ್ ಗಾಂಧಿ ಅವರ ಮೇಲೆ ನನಗಿರೋ ಪ್ರೀತಿ ಸರ್. ಥ್ಯಾಂಕ್ ಯು ಸರ್.